ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇಂದು ನಡೆದ SLC ರಾಜ್ಯ ಮಟ್ಟದ ಪೂರಕ ಪರೀಕ್ಷೆ 2ರ ಗಣಿತ ವಿಷಯದ ಸಂಪೂರ್ಣ ಕೀ ಉತ್ತರ ನೋಡೋಣ. ಸೊ ಪ್ರತಿಯೊಂದು ಪ್ರಶ್ನೆ ಉತ್ತರ ನೋಡೋಣ. ವಿಡಿಯೋನ ಕೊನೆವರೆಗೆ ನೋಡಿ, ಜೊತೆ ಕಮೆಂಟ್ ಕೂಡ ಮಾಡಿ. 80 ಮಾರ್ಕ್ಸಲ್ಲಿ ನಿಮಗೆ ಎಷ್ಟು ಮಾರ್ಕ್ಸನ್ನು ಪಡ್ಕೋತೀರಾ, 80ಕ್ಕೆ ಎಷ್ಟು ಅಂಕ ಬರ್ತದೆ, ಒಂದು ಅಂದಾಜು ಎಷ್ಟು ಬರ್ಬೋದು ಕಮೆಂಟ್ ಮಾಡಿ, ಖಂಡಿತ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದ್ದೀರಾ ಅಥವಾ ಚಾನಲ್ ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ನಿಮಗೆ ನಿಮ್ಮದು SLC ಅನುಲೇಸ ಮುಗಿಯುವವರೆಗೆ, ಅದು ಪೂರೈಸಿದ ಪರೀಕ್ಷೆ ಆಗಿರ್ಬೋದು, ಅನುಲೇಸಮ್ ಆಗಿರ್ಬೋದು, ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಇಲ್ಲದೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ಗಳು, ಸೊ ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಉಳಿಸ್ತವೆ, ಮಾಡ್ಕೊಂಡ್ರೆ ಮಾತ್ರ ಅದರಿಂದ ತಪ್ಪಾಗಿ ಮಾಡ್ಕೊಳ್ಳಿ. ಮಾಡಿದ್ರೆ ಜೊತೆಗೆ ಆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಿಮಗೆ 10th ಇವತ್ತು ಪರೀಕ್ಷೆ ಯಾರೆಲ್ಲ ಬರೆದಿದ್ದಾರೆ ಅವರು ಶೇರ್ ಮಾಡಿ ಹೇಳಿ, ಗೊತ್ತಿರೋದು ಅವ್ರು ಕೂಡ ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತ ಶೇರ್ ಮಾಡಿಬಿಟ್ಟು ಹೇಳಿ. ಓಕೆ, ಬನ್ನಿ ಇವತ್ತಿನ ಇದನ್ನು ಶೇರ್ ಮಾಡೋಣ. ಮೊದಲಾಗಿ ನಾನು ಜಸ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಯಾವುದಕ್ಕೂ ನಿಮ್ಮ ಹತ್ರ ಕ್ವಶನ್ ಬೇರೆ ಇಟ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗ್ತದೆ. ಕ್ವಶನ್ ಬೇರೆ ತೊಗೊಳ್ಳಿ. ನಾನು ಜಸ್ಟ್ ಮೇನ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಒಂದೇದು ಆನ್ಸರ್ ಆಪ್ಷನ್ C ಆಗ್ತದೆ, 2 ಆಗ್ತದೆ. ಇನ್ನು 2 ಆಪ್ಷನ್ D ಆಗ್ತದೆ, 5, 9, 13, 17 ಬರ್ತದೆ. ಇನ್ನು ಕ್ವಶನ್ ನಂಬರ್ 3ಗೆ ಆನ್ಸರು ಆಪ್ಷನ್ B 3 ಆಗ್ತದೆ. ಇನ್ನು ಕ್ವಶನ್ ನಂಬರ್ 4ಗೆ ಆನ್ಸರು ಆಪ್ಷನ್ A ಸಮಾಂತರ ರೇಖೆಗಳು ಆಗ್ತದೆ. ಇನ್ನು ಕ್ವಶನ್ ನಂಬರ್ 5 ಆಪ್ಷನ್ D ಸರಿಯಾದ ಉತ್ತರ x × x + 1 = 0 ಆಗ್ತದೆ. ಇನ್ನು ಕ್ವಶನ್ ನಂಬರ್ 6 ಆಪ್ಷನ್ C 2/3 ಆಗ್ತದೆ. ಇನ್ನು ಕ್ವಶನ್ ನಂಬರ್ 7 ಆಪ್ಷನ್ A 2:1 ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 8 ಇದು ಆಪ್ಷನ್ B ಆಗ್ತದೆ ನೋಡಿ. ಕ್ವಶನ್ ನಂಬರ್ 9 ಇದೆಷ್ಟಾಗ್ತದೆ ನೋಡಿ, x = 2y + 1 x - 2y - 1 = 0. ಇನ್ನು ಕ್ವಶನ್ ನಂಬರ್ 10 ಆನ್ಸರ್ ಕೂಡ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 11 ಏನಾಗ್ತದೆ, ಸೂತ್ರ ಗೊತ್ತಿರಬೇಕು ನಿಮಗೂ. ಯಾವುದು, ಬಹುವಲ್ಕ = 3 ಮಧ್ಯಾಂಕ - 2 ಸರಾಸರಿ ಎಷ್ಟು ಬರ್ತದೆ, 45 ಉತ್ತರ. ಇನ್ನು ಕ್ವಶನ್ ನಂಬರ್ 12 ಎಷ್ಟು ಬರ್ತದೆ ನೋಡಿ, A = 3 ಬರ್ತದೆ, A1 = 3 ಬರ್ತದೆ. ನಂತರ ಕ್ವಶನ್ ನಂಬರ್ 13 ಏನು ಕೇಳಿದ್ರು, P(x, y) ಕೇಳಿದ್ರು. ಸರಿಯಾದ ಉತ್ತರ ಆಪ್ಷನ್ ನೋಡಿ ಏನು ಬರ್ತದೆ, 3,5 ಬರ್ತದೆ, 3,5. ಇನ್ನು ಕ್ವಶನ್ ನಂಬರ್ 14 ಇದೇನಾಗ್ಬೋದು, 1/25 ಬರ್ತದೆ ನೋಡಿ, 1/25 ಸಾಮಾನ್ಯತೆ ಮೇಲೆ ಕ್ವಶನ್ ಎತ್ತುವುದು, ಸಾಮಾನ್ಯತೆ. ಇನ್ನು 15 ಇದು ಉತ್ತರ ನೋಡಿ, AB/QR ಇದೇ ಉತ್ತರ ಬರ್ತದೆ. ಇನ್ನು ಕ್ವಶನ್ ನಂಬರ್ 16 ಸಿಲಿಂಡರ್ನ ಪಾದವು ವೃತ್ತಾಕಾರವಾಗಿದೆ, ಎಷ್ಟು ಬರ್ಬೋದು, ಸೂತ್ರ ಯಾವುದು, 2πr. ನೋಡಿ, ನೀವು ಅಂದ್ಕೊಂಡಿರ್ತೀರ ಸರಿಯಾದ ಉತ್ತರ ಬಂದರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ ಅಂತ. ಆ ರೀತಿ ಅಲ್ಲ, ನಿಮ್ಮ ಲೆಕ್ಕ ತಪ್ಪಾದರೂ ಮಾರ್ಕ್ಸ್ ಕೊಡ್ತಾರೆ. ಯಾವ ರೀತಿ ಅಂದರೆ, ನಿಮಗೆ ಪ್ರತಿ ಸ್ಟೆಪ್ಗೆ ಮಾರ್ಕ್ಸ್ ಇರ್ತದೆ. ನಿಮ್ಮ ಸೂತ್ರ ಹಿಡ್ಕೊಂಡು ಪ್ರತಿ ಸ್ಟೆಪ್ಗೆ ಮಾರ್ಕ್ಸ್ ಕೊಡ್ತಾರೆ. ಸೂತ್ರ ತಪ್ಪಾದರೂ ನಿಮಗೆ 1 ಅಂಕ, ಅರ್ಧ ಅಂಕ ಕೊಡ್ತಾರೆ. ಓಕೆ, 2 ಅಂಕ ಇದ್ದಾಗ ನಿಮಗೆ 1 ಅಂಕ 1ನೇ ಕೊಡ್ತಾರೆ, 1 ಅಂಕಕ್ಕೆ ಅರ್ಧ ಅಂಕ ಕೊಡ್ಬೋದು. ಅರ್ಥ ಆಯ್ತಾ? ಲೆಕ್ಕ ತಪ್ಪಾದರೂ ನಿಮಗೆ ಸೂತ್ರಕ್ಕೆ ಮಾರ್ಕ್ಸ್ ಕೊಡ್ತಿದ್ದಾರೆ ಮತ್ತು ಪ್ರತಿ ಸ್ಟೆಪ್ಗೆ ಮಾರ್ಕ್ಸ್ ಇರ್ತದೆ. ಡೋಂಟ್ ವರಿ, ಲೆಕ್ಕ ತಪ್ಪಾದರೂ ನಿಮಗೆ ಅಂಕಗಳು ಸಿಗ್ತದೆ. ನೀವು ಎಷ್ಟು ಸ್ಟೆಪ್ ಕರೆಕ್ಟ್ ಮಾಡಿರ್ತೀರ ಅಷ್ಟು ಅಂಕಗಳು. ಎಷ್ಟು ಬರ್ತದೆ, R = 3.5 ಸೆಂಟಿಮೀಟರ್ ಬರ್ತದೆ. ಡೋಂಟ್ ವರಿ, ನಾನು ಕೂಡ ಚಾನಲ್ ನಿಮಗೆ ಇಂಗ್ಲೀಷ್ ಕೂಡ ಹಾಕಿರ್ತೀನಿ. ನೆಕ್ಸ್ಟ್ ಇಂಗ್ಲೀಷ್ ಎಕ್ಸಾಮ್ಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ಎಲ್ಲೂ ಕೂಡ ಹಾಕ್ತೀವಿ. ಸೊ ಇಂಗ್ಲೀಷ್ಗೆ ಅಂತ ನಿಮಗೆ 40+ ವಿಡಿಯೋ ಹಾಕಿರ್ತೀನಿ, ಅಂತ ಪೈ ನೋಡ್ಕೊಳ್ಳಿ. 17 5+√3 ಭಾಗಗಳ ಸಂಖ್ಯೆ ಸಾಧಿಸಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಹೇಳಿದೆ ನಿಮಗೆ ಯಾವ್ದು ಬರ್ತಾವಂತ, ರಿಪೀಟ್ ಆಗಿವೆ. ಯಾರು ನೋಡಿದಲ್ಲಿ ಗೊತ್ತಿಲ್ಲ, ನೋಡಿದರೂ ಒಂದು ಆರಾಮಾಗಿ ಈಸಿ ಬರೆದಿರ್ತಾರೆ ನೋಡಿ. ಈ ರೀತಿ ಇರಬೇಕಾಗಿತ್ತು. 18 ಕ್ವಶನ್ನು ಇದು ಯಾವ ಸೂತ್ರ ಬರ್ತದೆ ನೋಡಿ, 11, 14, 17 ಸೂತ್ರ ಯಾವುದು, SN ಸೂತ್ರ ಬರ್ತದೆ. SN = n/2 ಇದೇ ಸೂತ್ರ. ಎಷ್ಟು ಬರ್ತದೆ, S20 ಎಷ್ಟು ಬರ್ತದೆ, 790 ಸರಿಯಾದ ಉತ್ತರ. ಡೋಂಟ್ ವರಿ, ತಪ್ಪಾದರೂ ನಿಮಗೆ ಪ್ರತಿ ಸ್ಟೆಪ್ಗೆ ಮಾರ್ಕ್ಸ್ ಇರ್ತದೆ. SN ಸೂತ್ರಕ್ಕೆ ಮಾರ್ಕ್ಸು, ಸೊ ಪ್ರತಿಯೊಂದು ಮಾರ್ಕ್ಸ್ ಇರ್ತದೆ. ಡೋಂಟ್ ವರಿ, ತಪ್ಪಾದರೂ ಏನು ಮಾರ್ಕ್ಸ್ ಪೂರ್ತಿ ಮಾರ್ಕ್ಸ್ ತೆಗೋದಿಲ್ಲ. ಅರ್ಥ ಆಯ್ತಾ? ಇನ್ನು 10 ಕ್ವಶನ್ ಇತ್ತು. 18ನೇ ಕ್ವಶನು ಇದು ಯಾವ್ದು ಬರ್ತದೆ ಸೂತ್ರ ನೋಡ್ಕೊಳ್ಳಿ, n - 1 × D ಈ ಸೂತ್ರ ಬರ್ತದೆ. n = 23 ಬರ್ತದೆ. ಸೊ 19 ಕ್ವಶನು ನೋಡ್ಕೊಳ್ಳಿ, ಇದು ಯಾವುದಾಗ್ಬೋದು ಉತ್ತರ, √25 ಬರ್ತದೆ. √25ನ ಮತ್ತು ಹೊಡೆದ್ಬಿಟ್ಟು ಬರಬೇಕು, ನಾವು ಮಾನಗಳಿಗೆ ಬರಬೇಕು. D = 5 ಮಾನಗಳು. √25 ಅಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಕಡಿತ ಮಾಡೋ ಸಾಧ್ಯತೆ ಇದೆ. ಅದನ್ನು ಹೊಡೆದ್ಬಿಟ್ಟು ಬರಬೇಕು ನೀವು, 5 ಮಾನಗಳು ಅಂತ, 5 ಮಾನಗಳು ಬರಬೇಕು. ನಂತರ 20 ಸೊ ನೋಡ್ಕೊಳ್ಳಿ ಎಷ್ಟಾಗ್ಬೋದು, 1 ಬರ್ತದೆ. ಆನ್ಸರ್ 1 ಸರಿಯಾದ ಉತ್ತರ. 21 ಸೊ ಇದು ಆನ್ಸರು ಡೈರೆಕ್ಟಾಗಿ ನೋಡ್ಕೊಳ್ಳಿ ನೀವು. 22 ಏನಾಗ್ಬೋದು ನೋಡಿ, B = 48, ಮೋಸ = 6. ಬಿಯನ್ನು ಕಂಡುಹಿಡಿಯಕ್ಕೆ ಕೇಳಿದರು. ಓಕೆ, 48 ಬರ್ತದೆ, ಮೋಸ 6 ಬರ್ತದೆ. ಇನ್ನು 23 ನೋಡಿ, ಸೊ ಕ್ವಶನ್ ಪೇಪರ್ ಇಟ್ಕೊಳ್ಳಿ ನೀವು, ಯಾವುದಕ್ಕೂ ಅಲ್ಲಿ ಅರ್ಥ ಆಗ್ತದೆ ನಿಮಗೆ.
ನಾನು ಜಸ್ಟ್ ಮೇನ್ ಆನ್ಸರ್ ಹೇಳ್ಬಿಡ್ತೀನಿ. 23 x = 1 x = 1/3. ಇವತ್ತು ಕ್ವಶನ್ ಕೂಡ ಆನ್ಸರ್ ಕೊಟ್ಟಿದ್ರು ಆನ್ಸರ್ ನೋಡ್ಕೊಳ್ಳಿ. ಸೊ ತ್ರಿಭುಜ x = 1 ಬರ್ತದೆ. ಮೂಲೆಗಳು ವಾಸ ಮತ್ತು ಭಿನ್ನ. 24 x = 3 ನೋಡಿ, ಯಾವ್ದು ಕೇಳಿದ್ರು ಆದೇಶವಾಗಿ ಕೇಳಿದ್ರು ಅನ್ಕೋತೀನಿ. ಸೊ ಅಥವಾ ಯಾವ್ದು ಕೊಟ್ಟಿದ್ರು ಗೊತ್ತಿಲ್ಲ ನನಗೆ. ಕ್ವಶನ್ ಪೇಪರ್ ನೋಡ್ಕೊಳ್ಳಿ ನೀವು. x = 3 y = 2 ಅಂದರೆ 28 ನೋಡ್ಕೊಳ್ಳಿ. ಯಾವುದು ಕ್ವಶನು 26 ಪ್ರತಿಯೊಂದಕ್ಕೂ ಆನ್ಸರ್ವೇ, ಪ್ರತಿ ಕ್ವಶನ್ಗೆ ಆನ್ಸರ್ವೇ. ವಿಡಿಯೋನ ಪಾಸ್ ಬಿಟ್ಟು ನೋಡ್ಕೊಳ್ಳಿ. m1 = m2 1:1 ಬರ್ತದೆ. 27 ನೋಡ್ಕೊಳ್ಳಿ. ವರ್ಗಾಂತರ ಆವರ್ತಿ ಮಧ್ಯಮಂದು ಸೂತ್ರ ಕರೆಕ್ಟಾಗಿ ಬರಬೇಕು. ಸರಾಸರಿ ನೋಡ್ಕೊಳ್ಳಿ ಎಷ್ಟು ಬರ್ತದೆ, 32 ಬರ್ತದೆ. ಏನೋ ಕ್ವಶನ್ ಕೊಟ್ಟಿದ್ರು, ಬಹುಲಕ ಆನ್ಸರ್ ಎಷ್ಟು ಬರ್ಬೋದು, 3.28 ಬರ್ತದೆ. ಡೋಂಟ್ ವರಿ, ತಪ್ಪಾದರೂ ಕೂಡ ನಿಮಗೆ ಪ್ರತಿಶತ ಮಾರ್ಕ್ಸ್ ಇರ್ತದೆ. ಸೊ ಡೋಂಟ್ ವರಿ, ಮಾರ್ಕ್ಸ್ ಕೊಡ್ತಾರೆ. 28. ಸೊ LHS ಸೊ ಇದು ಏನಂಕೋತೀನಿ, ಸಾಧನೆಯ ಪ್ರಶ್ನೆ ಇದು. 40 ಕ್ವಶನ್ನು ಇದು ಕೂಡ ಅದರ ಮೇಲೇ ಇದೆ. 29 ಏನ ವಯಸ್ಸು 19 ವರ್ಷಗಳು. ಸೊ ಡೈರೆಕ್ಟಾಗಿ ಆನ್ಸರು x = 5 ಬರ್ತದೆ. 40 ಕ್ವಶನ್ಗೂ ಆನ್ಸರ್ ಇದೆ ನೋಡ್ಕೊಳ್ಳಿ. ಸಂಬಂಧಿತ ಮೇಲೆ ಗೊತ್ತಿರೋದು ಸಂಬಂಧಿತ ಕ್ವಶನ್ಗಳು. ಸೊ ಕಮೆಂಟ್ ಮಾಡಿ, ನಮಗೆ 80 ಮಾರ್ಕ್ಸ್ ಎಷ್ಟು ಬರ್ಬೋದು ಮಾರ್ಕ್ಸ್ ಅಂತ ಕಮೆಂಟ್ ಮಾಡಿ. ಸೊ ಇದೇ ರೀತಿ ಪ್ರತಿಯೊಂದು ಪ್ರಶ್ನೆ ಉತ್ತರವೇ ವಿಡಿಯೋನ ಪಾಸ್ ಬಿಟ್ಟು ಉತ್ತರನೇ ನೋಡ್ಕೋಬೋದು. ಸೊ 31 ಪ್ರಮೇಯ ನೋಡಿ, ಯಾವ ಪ್ರಮೇಯ ಕೊಟ್ಟಿದ್ದೀನಿ ಆನ್ಸರು. ಸೊ ನಿಮ್ಮ ಸ್ಕೂಲಲ್ಲಿ ಯಾರು ಹೇಳಿದ್ದಾರೆ ಅದು ನೋಡ್ಕೊಳ್ಳಿ ಸಾಕು. ಇನ್ನು 34ನೇ ಯಾವ್ದು ನಕ್ಷೆ ಇತ್ತು. ಸೊ ಇದು ಸಪ್ರೇಟಾಗಿ ಕೊಟ್ಟಿರ್ತೀನಿ ಆನ್ಸರು, ಅಥವಾ ನೋಡ್ಕೊಳ್ಳಿ. ನೆಕ್ಸ್ಟ್ ತುಂಬಾ ಈಸಿ, ಬಿಡಿಸ್ಬೋದಾಗಿತ್ತು. 8 = 29 ಬರ್ತದೆ. 40 ಕ್ವಶನ್ ಕೂಡ ಆನ್ಸರ್, ಪ್ರತಿಯೊಂದಕ್ಕೂ ಆನ್ಸರ್ವೇ. ವಿಡಿಯೋ ಪಾಸ್ ಬಿಟ್ಟು ಪ್ರತಿಯೊಂದು ಆನ್ಸರ್ನ ನೋಡ್ತಾ ಹೋಗಿ. ನೋಡಿ, ಪ್ರತಿ ಶಿಫ್ಟಿಗೆ ಮಾರ್ಕ್ಸ್ ಇದೆ. ಸೊ ತಪ್ಪಾದರೂ ಪರವಾಗಿಲ್ಲ, ತಪ್ಪಾದರೂ ಪೂರ್ತಿ ಏನು ನಮಗೆ 2 ಮಾರ್ಕ್ಸ್ ತೆಗೋದಿಲ್ಲ ಅವರು, ಅರ್ಥ ಆಯ್ತಾ. ತಪ್ಪಾದರೆ 1 ಅಂಕ ಕೊಡಿ, 2 ಅಂಕಕ್ಕೆ 1 ಅಂಕ, ಅಥವಾ ಕೆಲವೊಂದು ಸಲ 1.5 ಅಂಕ. ಪೂರ್ತಿ ಒಂದೇ ಸ್ಟೆಪ್ ಆದರೆ ಕರೆಕ್ಟ್ ಆಗಿದ್ದರೆ ಅರ್ಧ ಅಂಕ ಕೊಟ್ಟಿರ್ತಾರೆ. ಓಕೆ, ಒಟ್ಟಿನಲ್ಲಿ ಎಷ್ಟು ನಿಮಗೆ ನೀವು ಬರೆದ ಪ್ರಕಾರ ನೀವು ಎಷ್ಟು ಸ್ಟೆಪ್ ಕರೆಕ್ಟ್ ಮಾಡಿರ್ತೀರ ಅದರ ಮೇಲೆ ಮಾರ್ಕ್ಸ್ನ ಕೊಡ್ತಾರೆ. ಓಕೆ, ಸಿವೆಲ್ಲ ಆನ್ಸರ್ಗಳು ಅದನ್ನು ಪಾಸ್ ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಸೊ 38 ಚಿತ್ರದ ಮೇಲಿನ ಕ್ವಶನ್ಗಳು ಆನ್ಸರ್ವೇ, ಇದು ಕೂಡ ನೋಡ್ಕೊಳ್ಳಿ. ಇಲ್ಲಿ ಕೂಡ ನಿಮಗೆ ಪೂರ್ತಿ ಆಲ್ಮೋಸ್ಟು ಎಲ್ಲ ತಪ್ಪು ಮಾಡಿರ್ತೀರ. ತಪ್ಪು ಮಾಡಿದ್ರು ನಿಮಗೆ ನೀವು ಎಷ್ಟು ಸ್ಟೆಪ್ ಮಾಡಿದ್ದೀರಾ ಸೂತ್ರ ಬರೆದ್ರು ಮಾರ್ಕ್ಸ್ ಇರ್ತದೆ. ಸೂತ್ರಕ್ಕೆ ಅರ್ಧ ಅಂಕ ಇದು ಕೊಡ್ತಾ ಇರ್ತಾರೆ. ಓಕೆ, ಸೊ ಎಷ್ಟು ಏನಕ್ಕೆ ಆನ್ಸರ್ಗಳು ನೋಡೋಣ. ನಿಮಗೆ ನೆಕ್ಸ್ಟ್ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ಗಳು ಹಾಕಿರ್ತೀನಿ, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬಂದ ಪ್ರಶ್ನೆಗಳು, ಕ್ವಶನ್ ಪೇಪರ್ ಎಲ್ಲ ಕೂಡ ಇರ್ತವೆ. ಚೆನ್ನಾಗಿ ಓದ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಇನ್ನು ಉಳಿದ ಕ್ವಶನ್ ಪೇಪರ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಮತ್ತು ಇನ್ನೂ ನಿಮಗೆ ಇನ್ನೊಂದು ಪ್ರಿಪೇಟರ್ ಇದೆ, ಅರ್ಥ ಆಯ್ತಾ. ಯಾವುದೇ ಎಕ್ಸಾಮ್ ಮಿಸ್ ಹೋಗಬೇಡಿ, ಏನೋ ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಡೌಟ್ ಇರೋ ಕಮೆಂಟ್ ಮಾಡಿ, ಜೊತೆ ಕಮೆಂಟ್ ಮಾಡಿ ನಿಮಗೆ 80ಕ್ಕೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಒಂದು ಅಂದಾಜು ಕಮೆಂಟ್ ಮಾಡಿ. ಸೊ ನೀವು ಹೇಳೋಕ್ಕಾಗಲ್ಲ ಎಷ್ಟು ಬರ್ತಾವಂತ, ಒಟ್ಟಿನಲ್ಲಿ ಅಂದಾಜು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.